ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊಪ್ಪಳದ ಪೌರ ಕಾರ್ಮಿಕ ಹಾಗೂ ಪತ್ರಕರ್ತರಿಗೆ ನಿವೇಶನ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಭಾಗಿಯಾಗಿದ್ದರು. ಈ ವೇಳೆ ಸಂವಿಧಾನದ ಮಹತ್ವ ಸಾರುವುದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಜಮೀರ್ ಹಾಡಿ ಹೋಗಲಿದ್ದಾರೆ. ಸಂವಿಧಾನ ಇಲ್ಲವಾದ್ರೆ ನಾನು ಮಂತ್ರಿಯಾಗ್ತಾ ಇರಲಿಲ್ಲ, ನಿಮಗೆ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ ಅಂತ ಜನರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಮುಂದುವರಿಸಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲ ಸಮುದಾಯದ ನಾಯಕ. ಅವರು ಕೊಟ್ಟ ಸಂವಿಧಾನದಿಂದ ಎಲ್ಲ ವರ್ಗದ ಜನ ಬದುಕುತ್ತಿದ್ದಾರೆ. ಆದರೆ ಕೆಲವರು ಸಂವಿಧಾನ ಬದಲಾವಣೆ ಮಾಡಬೇಕು ಎನ್ನುವ ವಿಚಾರ ಮಾಡಿದ್ರು ಅಂತ ಟಾಂಗ್ ಕೊಟ್ಟಿದ್ದಾರೆ. ಈ ವೇಳೆ ಸಿಎಂ ಸಿದ್ದು ಹೊಗಳಿದ ಜಮೀರ್, ಸಂವಿಧಾನಬದ್ಧವಾಗಿ ಸಿದ್ದರಾಮಯ್ಯ ಮಾತ್ರ ಬಡವರ ಪರ ಕೆಲಸ ಮಾಡ್ತಾರೆ, ಬಿಜೆಪಿ ಜೆಡಿಎಸ್ ಯಾಕೆ ಬಡವರ ಪರ ಕೆಲಸ ಮಾಡ್ತಾ ಇಲ್ಲ ಅಂತ ಪ್ರಶ್ನಿಸಿದ್ದಾರೆ. ಬಿಜೆಪಿ ಸಾಧನೆ ಏನೂ ಇಲ್ಲ, ಬರೀ ಹಿಂದೂ ಮುಸ್ಲಿಂ ಜಗಳ ಹಚ್ಚುತ್ತಾರೆ. ಅವರಿಗೆ ಹಿಂದೂ ಮುಸ್ಲಿಂ ಇಬ್ಬರು ಬೇಕಿಲ್ಲ. ನಾನು ಮೊದಲು ಕನ್ನಡಿಗ, ಹಿಂದೂಸ್ತಾನಿ, ನಂತರ ಮುಸ್ಲಿಂ ಆಗಿರ್ತೀನಿ. ರಾಜಕಾರಣದಲ್ಲಿ ಜಾತಿ ಮಾಡಬಾರದು, ಹಾಗೆ ಮಾಡಿದ್ರೆ ಹುಳ ಬಿದ್ದು ಸಾಯುತ್ತಾರೆ. ಜಾತಿ ಮಾಡುವಂತಿದ್ರೆ ಮನೆಯಲ್ಲಿ ಇರಲಿ. ಇಸ್ಲಾಂ ಧರ್ಮದಲ್ಲಿ ಜಾತಿ ಮಾಡುವಂತಿಲ್ಲ. ನಾನು ಅನೇಕ ರಾಷ್ಟ್ರ ಸುತ್ತಿದ್ದೀನಿ. ನಮ್ಮದೆಲ್ಲ ಒಂದೇ ರಕ್ತ. ದೇಶಕ್ಕಾಗಿ ನಾವೆಲ್ಲ ಒಂದಾಗಬೇಕು. ಜನರ ಸೇವೆ ಮಾಡಿದ್ರೆ ಜನ ಕೈ ಬಿಡಲ್ಲ ಎಂದಿದ್ದಾರೆ. ಏನೇನೋ ಮಾಡ್ಬಿಟ್ಟು ನಾನು ತಪ್ಪ ನಾನು ಮಾಡಿದ್ದು. ದಾನಿಗಳು ರೈಲ್ವೆ ಸಾಹೇಬ್ಗೆ ದಾನಿಗಳು ದಾನ ಮಾಡಿರೋದು ಟೋಟಲ್ 1,12,000 ಎಕರೆ ಟೋಟಲ್ ದಾನಿಗಳು ದಾನ ಮಾಡಿರೋದು. ಎಷ್ಟು? 1,12,000 ಎಕರೆ. ಅದರಲ್ಲಿ ಉಳಿದಿರೋದು ಎಷ್ಟು ಅಂದರೆ ಬರೀ 20,000 ಎಕರೆ ಉಳಿದಿದೆ. ಇಮಾನ್ ನಂಬರ್ ಇಟ್ಟು ಲ್ಯಾಂಡ್ ರಿಫಾರ್ಮ್ ಇಟ್ಟು ಅದು ಓದ್ತೀನೋ ಉಳಿದಿರೋ ನಮ್ಮ ಕೈಯಲ್ಲಿ ಎಷ್ಟಿರೋದು 20,200 ಎಕರೆ ನಮ್ಮ ಕೈಲಿದೆ. 17,000 ಎಕರೆ ಏನಿದೆ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಯಾರು ಎನ್ಕೊಂಡಿದ್ದಾರೆ? 90% ಮುಸಲ್ಮಾನ. ನಾನು ಅದು ಕೇಳಿದ್ದಪ್ಪ, ಅದು ತಗೊಳೋದಿತ್ತಪ್ಪ. ನಾನು ಹೇಳಿದೆ ಇವ್ರು ಬಿಜೆಪಿ ಅವರು ಏನೇನೋ ಇದು ಮಾಡಿಬಿಟ್ರು. ನಾನು ಸದನದಲ್ಲಿ ಹೇಳಿದೆ, ಅಸೆಂಬ್ಲಿ ಹೇಳಿದೆ, ನಾನು ನಿಮ್ಮಂಗೆ ನಾವು 200 ವರ್ಷ ಕಟ್ಟಿರೋ ಬಗ್ಗೆ ಲಿಂಗ ಊಟಕ್ಕೆ ಹೋಗಿಲ್ಲ. ನಮ್ಮ ಮೊಗ್ಗಗಳನ್ನು ನೀವು ಮಸೀದಿ ಕಟ್ಟ ನಾವು ಮುಟ್ಟಲ್ಲ. ನಾನು ಸದನದಲ್ಲಿ ಹೇಳಿದೆ. ನಮ್ಮ ಆಹಾರ ಬಂದಿರೋದು ನಾವೆಲ್ಲ ಅನ್ನ ನಾನು ಭಾರತ ದೇಶದಲ್ಲಿ ಹೋಗಿದ್ದೀನಿ. ನಾನು ಎಲ್ಲ ಅಮೆರಿಕ, ಲಂಡನ್, ಯಾವ ದೇಶ ಹೋಗಿಲ್ಲ ಅಂತಲ್ಲ. ನನ್ನ ಅನಿಸಿಕೆ ನಮ್ಮ ಇಂಡಿಯಾ ದೇಶದಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಸಾಯಿ ಅಣ್ಣ ತಮ್ಮದಿರ ಪ್ರೀತಿ ಇರೋದು ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಕೆಡ್ಸಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾರೆ. ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮೆಲ್ಲ ಕೈನ ಮನುಷ್ಯರಿಗೆ ನಾವು ನಿಮ್ಮ ರಕ್ತ ಬೆಲೆಲ್ಲ ನಿಮ್ಮ ಹೋಗ್ತಾ ಬೆಲೆಲ್ಲ ನಮಗೆಲ್ಲ ಒಂದೇ ಅರ್ಥ. ಈ ದೇಶಕ್ಕೋಸ್ಕರ ಪ್ರಾಣ ಕೊಡಬೇಕಾಗಿದೆ. ಈ ದೇಶಕ್ಕೋಸ್ಕರ ನಾವು ರಕ್ತ ಕೊಡಬೇಕಾಗಿದೆ. ದಯಮಾಡಿ ನಾವು ಒಂದಾಗ್ತದೆ. ಅವ್ರು ಮಾರ್ಕೆಟ್ ಬೇರೆ ಬೇರೆ ಬಿಟ್ಕೊಳ್ಳೋಕ್ಕೆ ನಾನು ಹೇಳ್ತಾರಲ್ವ, ಯಾ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಕುರ್ಚಿ ಬೇಕಾಗಿರೋದು. ಅವ್ರಿಗೆ ಕುರ್ಚಿ ಬಿಟ್ಟು ಏನೇನೂ ಬೇಕಾಗಿಲ್ಲ. ಆಮೇಲೆ ಹೇಳಿ ಸ್ವಾಮಿ, ನಮ್ಮ ಗಂಟಾಗೋಷ್ಠಿದ್ದೀವಿ ನಾವು ಇಂಥ ನಮ್ಮ ಸಾಧನೆ ನಾವು ಹಿಂಗೆ ಮಾಡಿದ್ವಿ. ಸಿದ್ದರಾಮಯ್ಯ ಸರ್ಕಾರ 2013-18 ಹಿಂಗಿತ್ತು, ಇಷ್ಟು ಇತ್ತು ಭಾಗ್ಯಗಳು ಕೊಟ್ಟಿದ್ವಿ ಏನು ಮತ ಕೇಳಿದ್ವಿ. ನಾವು ಯಾವತ್ತು ಮತ ಸಾಧನೆ ತೋರಿಸಿ ಮತ ಕೇಳಲ್ಲ. ಹಾಗಾಗಿ ನಿಮ್ಮಲ್ಲಿ ದಯಮಾಡಿ ಜಾತಿ ರಾಜಕೀಯ ಮಾಡಬೇಡಿ ಅಂತ ಬಿಜೆಪಿ ಕೇಳ್ಕೊಂಡು ನಿಮ್ಮಲ್ಲೂ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.